ನಮಸ್ತೆ. ಸರೋಸ್ ಕಿಚನ್ಗೆ ಸ್ವಾಗತ ಮಾಡುತ್ತಾ ಇವತ್ತೊಂದು ಅದ್ಭುತವಾದ ರೆಸಿಪಿ ತೋರಿಸ್ಕೊಡ್ತೇನೆ. ಇದು ಒಣ ಮೀನು, ಡ್ರೈ ಫಿಶ್. ಇದನ್ನು ಚಿರಾವ್ ಮೀನು ಅಂತ ಹೇಳ್ತೀವಿ. ಇದನ್ನು ಒಂದು ಸ್ವಲ್ಪ ಬಿಸಿ ನೀರು ಮಾಡಿಕೊಂಡು ಒಂದು 10 ರಿಂದ 15 ನಿಮಿಷಗಳ ಕಾಲ ನೆನೆ ಹಾಕಬೇಕು. ಆಗ ಅದರದ್ದು ಉಪ್ಪು ಬಿಡುತ್ತೆ. ನಂತರ ಅದನ್ನು ಚೆನ್ನಾಗಿ ತೊಳ್ಕೊಂಡು ಒಂದು ಮೆಣಸು, ಅರಿಶಿಣ ಪುಡಿ ಹಾಕಿ ಮ್ಯಾಗ್ನೇಟ್ ಮಾಡಿ ಒಂದು 10 ನಿಮಿಷ ಇಡಬೇಕು. ಆಗ ಅದಕ್ಕೆ ಮಾಂಸಕ್ಕೆಲ್ಲ ಖಾರ ಮತ್ತು ಉಪ್ಪು ಅದರಲ್ಲೇ ಇರ್ತದೆ, ಖಾರ ಹಿಡಿತದೆ ಅಂತ. ಈ ಥರ ನಾವು ಡ್ರೈ ಫಿಶ್ ಆಗಲಿ ಯಾವುದೇ ಮಾಂಸ ಆಗಲಿ ಈ ಥರನೇ ಮಾಡೋದು. ಈ ಥರ ಮ್ಯಾಗ್ನೇಟ್ ಮಾಡಿ ಒಂದು 10 ನಿಮಿಷ ಇಟ್ಬಿಡಬೇಕು ಸೈಡಿಗೆ. ಒಂದು ಪಾತ್ರೆ ಇಟ್ಕೊಳ್ಳೋದು, ಸ್ಟವ್ ಆನ್ ಮಾಡೋದು, ಒಂದು 2-3 ಟೀ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳೋಂಥದ್ದು. ನಾವಿಲ್ಲಿ ಕೊಕೊನಟ್ ಆಯಿಲ್ ಯೂಸ್ ಮಾಡೋದು. ಮಸ್ಟರ್ಡ್ ಹಾಕ್ಕೊಳ್ಳೋದು ಮತ್ತು 2-3 ಬೆಳ್ಳುಳ್ಳಿಯನ್ನು ಗುದ್ದಿ ಹಾಕ್ಕೊಂಡಿದ್ದೇನೆ. ಮತ್ತು ಚಿಕ್ಕದಾಗಿ ಚಾಪ್ ಮಾಡಿದಂಥ ಆನಿಯನ್ ಎಷ್ಟು ಬೇಕಾದರೂ ಹಾಕ್ಕೋಬೋದು. ಕರಿಬೇವು, ಆನಿಯನ್ ಗೋಲ್ಡಿಶ್ ಬ್ರೌನ್ ಆಗೋವರೆಗೆ ಹುರ್ಕೋಬೇಕು. ಗೋಲ್ಡನ್ ಬ್ರೌನ್ ಆಗೋವರೆಗೆ ಹುರ್ಕೊಂಡ ನಂತರ ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಂಥ 2 ಟೊಮೆಟೊನ ಆ್ಯಡ್ ಮಾಡ್ಕೋಬೇಕು. ಹೀಗೆ ರೋಸ್ಟ್ ಆಗ್ತಾ ಬರ್ತಾ ಇದೆ ನೋಡಿ. ಇದನ್ನು ರೊಟ್ಟಿ ಜೊತೆಗೆ, ಚಪಾತಿ ಮತ್ತು ಪೂರಿ ಜೊತೆಗೂ ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ನೋಡಿ. ಈಗ ಟೊಮೆಟೊ ಚೆನ್ನಾಗಿ ಫ್ರೈ ಆದಮೇಲೆ ಇದ್ರ ಜೊತೆಗೆ 2 ಆಲೂಗಡ್ಡೆನ ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡಿದಂತಹ ಆಲೂಗಡ್ಡೆನ ಸೇರಿಸ್ಕೊಳ್ತಾ ಇದ್ದೀವಿ ನೋಡಿ. ನೆಕ್ಸ್ಟ್ ಇದಕ್ಕೀಗ ಇಷ್ಟು ಬಾಡಿದೆ. ಇದು ಬಾಡಿದ ನಂತರ ಇದಕ್ಕೆ ಉಪ್ಪು, ಮೆಣಸು ಪೌಡರ್, ಚಿಲ್ಲಿ ಪೌಡರ್, ಈಗ ಅರಿಶಿಣ ಪೌಡರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೇವೆ. ಈಗ ಇಷ್ಟ ಆಗಿದೆ. ಆಗಿದ ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ವಾ, ಆಲೂಗಡ್ಡೆ ಎಲ್ಲ ಬೇಯಬೇಕಲ್ಲ, ಹಾಗಾಗಿ ಎಷ್ಟು ಬೇಕು ಅದು ಸಾಂಬಾರು ಕ್ವಾಂಟಿಟಿ ಬೇಕೋ ಅಷ್ಟು ನೀರು ಹಾಕ್ಕೋಬೋದು ಇದಕ್ಕೆ ನೀವು. ಈಗ ಇಲ್ಲಿ ಮಸಾಲೆ ಮಾಡ್ಕೊಳ್ಳುವ. ಏನಿಲ್ಲ, ತೆಂಗಿನಕಾಯಿ ಮತ್ತು ಜೀರಿಗೆ ಎರಡನ್ನೇ ರುಬ್ಕೊಳ್ಳುವಂಥದ್ದು. ಇಲ್ಲೀಗ ಇದು ಬೇಯ್ತಾ ಇದೆ ನೋಡಿ, ಇಷ್ಟು ಬೆಂದಿದೆ. ಈಗ ಇದಕ್ಕೆ ನಾವು ಮ್ಯಾಗ್ನೇಟ್ ಮಾಡಿದಂಥ ಮೀನನ್ನು ಹಾಕ್ಕೋಬೋದು ನೋಡಿ. ಈಗ ಹಾಕ್ಕೊಳ್ಳುವ. ಈಗ ಹಾಕ್ಕೊಂಡಿದ್ದಾಯಿತು. ಈಗ ಇದನ್ನು ಬೇಯಿಸಬೇಕು ನೋಡಿ. ಈಗ ಬೆಂದಾಗಿದೆ, ಇಷ್ಟು ಬೆಂದಿದೆ. ಈಗ ಇದಕ್ಕೆ ನಾವು ರುಬ್ಬಿದಂಥ ಮಸಾಲೆಯನ್ನು ಸೇರಿಸ್ಕೊಳ್ಬೇಕು. ನಮ್ಮಲ್ಲಿ ಗರಂ ಮಸಾಲ ಬೇರೆ ಇರೋದ್ರಿಂದ ನಾವು ಇದಕ್ಕೆ ರುಬ್ಬುವಾಗ ಬೇರೆ ಅಂತ ಮಸಾಲೆ ಕೂಡ ಹಾಕಲಿಲ್ಲ. 2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಆ್ಯಡ್ ಮಾಡ್ತೀವಿ ನೋಡಿ. ಹಾಗಾಗಿ ನಾವು ರುಬ್ಬುವಾಗ ಬರೀ ಜೀರಿಗೆ ಮತ್ತು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡು ರುಬ್ಬಿದ್ದೇವೆ. ಈಗ ಲಾಸ್ಟಿಗೆ ನಾವು ಇದು ಮೀನು, ಆಲೂಗಡ್ಡೆ ಎಲ್ಲ ಬೆಂದ ನಂತರ ಕಾಚ್ ಪುಡಿ ಹಾಕೋದು. ಈಗ ಒಳ್ಳೆ ಕುದೀತಾ ಇದೆ. ಈಗ ಫೈನಲಿ ರೆಡಿಯಾಗಿದೆ ನಮಗೆ ನೋಡಿ. ಈ ಥರ ಮಾಂಸ ಸಾರು ಥರನೇ ಮೀನು ಸಾರು ರೆಡಿ ಆಯಿತು. ಇದನ್ನು ಪೂರಿ, ಚಪಾತಿ, ಅಕ್ಕಿ ರೊಟ್ಟಿ ಯಾವುದಕ್ಕೂ ಬೇಕಾದರೂ ಸರ್ವ್ ಮಾಡ್ಬೋದು. ಪತ್ತಲ್ ಜೊತೆಗೂ ಸರ್ವ್ ಮಾಡ್ಬೋದು. ತುಂಬ ರುಚಿ ಇರುತ್ತೆ ಫ್ರೆಂಡ್ಸ್. ಟ್ರೈ ಮಾಡಿ ನಮಗೆ ಕಮೆಂಟ್ ಮಾಡಿ.